Hello everyone, welcome to session 5 of e-commerce subject. E-commerce is an elective paper for the first semester BCom of Mangalore University. The session is about Unit 1, Introduction to E-commerce, and in the fifth session our focus is on advantages and disadvantages of e-commerce. ಇಂಟ್ರೊಡಕ್ಷನ್ ಟು ಇ ಕಾಮರ್ಸ್ ಇದು ನಮ್ಮ ಫಸ್ಟ್ ಯೂನಿಟ್ ಆಗಿದೆ. ಹಾಗೂ ಈ ಸೆಷನ್ನಲ್ಲಿ ಇ ಕಾಮರ್ಸ್ನ ವಿವಿಧ ಉಪಯೋಗಗಳು ಮತ್ತು ಅನನುಕೂಲತೆ ಅಥವಾ ಚಾಲೆಂಜಸ್ಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಇನ್ ದ ಪ್ರೀವಿಯಸ್ ಕ್ಲಾಸ್ ಆರ್ ಫೋಕಸ್ ಈಸ್ ಆನ್ ಡಿಫರೆನ್ಸ್ ಬಿಟ್ವೀನ್ ಇ ಕಾಮರ್ಸ್ ಆ್ಯಂಡ್ ಇ ಬಿಸ್ನೆಸ್ ಆ್ಯಂಡ್ ಕಂಪ್ಯಾರಿಸನ್ ಆಫ್ ಟ್ರೆಡಿಷ್ನಲ್ ಕಾಮರ್ಸ್ ವಿತ್ ಇ ಕಾಮರ್ಸ್. ಹಿಂದಿನ ಸೆಷನ್ನಲ್ಲಿ ನಾವು ಇ ಕಾಮರ್ಸ್ಗೂ ಹಾಗೂ ಇ ಬಿಸ್ನೆಸ್ಗೂ ಇರುವಂಥ ವ್ಯತ್ಯಾಸಗಳನ್ನು ಗಮನಿಸಿದ್ದೇವೆ. ಹಾಗೂ ಟ್ರೆಡಿಷ್ನಲ್ ಕಾಮರ್ಸನ್ನು ಇ ಕಾಮರ್ಸ್ ಜೊತೆಗೆ ಕಂಪ್ಯಾರಿಷನ್ಗೆ ಒಳಪಡಿಸಿ ಅಧ್ಯಯನ ಮಾಡ್ತಾ ಇದ್ವಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಚಾಪ್ಟರ್ ಈಸ್ ಟು ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಇ ಕಾಮರ್ಸ್ ಆ್ಯಂಡ್ ಟು ಎನೇಬಲ್ ದ ಲರ್ನರ್ಸ್ ಟು ಗೆಟ್ ಅಕ್ವೈಂಟೆಡ್ ವಿತ್ ದ ಫಂಕ್ಷನ್ಸ್, ಸ್ಕೋಪ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಇ ಕಾಮರ್ಸ್. Session outcome. At the end of this session, learners will be able to describe advantages of e-commerce and find out disadvantages of e-commerce. ಈ ಸೆಷನ್ ಕಲಿತ ನಂತರ ಇ ಕಾಮರ್ಸ್ನ ವಿವಿಧ ಉಪಯೋಗಗಳನ್ನು ಮತ್ತು ಡಿಸ್ಅಡ್ವಾಂಟೇಜ್ ಅಥವಾ ಅನನುಕೂಲತೆ, ಚಾಲೆಂಜಸ್ಗಳು ಏನು ಎನ್ನುವುದನ್ನು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಲೆಟ್ಸ್ ಪ್ರೊಸೀಡ್ ವಿತ್ ದಿಸ್ ಸೆಷನ್. No doubt e-commerce has got tremendous benefits to different parties involved in the commercial activities. ವಿದ್ಯುನ್ಮಾನ ವಾಣಿಜ್ಯದಿಂದ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳುವಂಥ ವಿವಿಧ ರೀತಿಯ ವ್ಯಕ್ತಿಗಳಿಗೆ ಸಾಕಷ್ಟು ಉಪಯೋಗಗಳಿದೆ. ಇಲ್ಲಿ ನಾವು ಇ ಕಾಮರ್ಸ್ನ ಉಪಯೋಗಗಳನ್ನು ನೋಡುವಾಗ ಒಂದು ಆರ್ಗನೈಸೇಷನ್ ಅಥವಾ ಕಂಪನಿಗೆ ಏನು ಉಪಯೋಗಗಳಿದೆ, ಕನ್ಸ್ಯೂಮರ್ಸಿಗೆ ಏನು ಉಪಯೋಗಗಳಿದೆ, ಹಾಗೂ ಸೊಸೈಟಿಗೆ ಏನು ಉಪಯೋಗವಿದೆ ಎಂದು ನೋಡ್ತಾ ಹೋಗ್ತೇವೆ. ಫಸ್ಟ್ ಥಿಂಗ್, ಬೆನಿಫಿಟ್ಸ್ ಟು ಆರ್ಗನೈಸೇಷನ್. ಒಂದು ಬಿಸ್ನೆಸ್ ಹೌಸ್ ಅಥವಾ ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ವಿದ್ಯುನ್ಮಾನ ವಾಣಿಜ್ಯವನ್ನು ಉಪಯೋಗಿಸಿಕೊಂಡು ವ್ಯವಹಾರವನ್ನು ನಡೆಸಿದರೆ ಅವರಿಗೆ ಯಾವ ರೀತಿಯ ಉಪಯೋಗಗಳಿದೆ ಅಂತ ನೋಡಿದರೆ, ಪಾಯಿಂಟ್ ನಂಬರ್ 1, ಗ್ಲೋಬಲ್ ರೀಚ್. ವಿತ್ ದ ಹೆಲ್ಪ್ ಆಫ್ ಇ ಕಾಮರ್ಸ್, ಎನಿ ಆರ್ಗನೈಸೇಷನ್ ಕ್ಯಾನ್ ಕ್ವಿಕ್ಲಿ ಲೊಕೇಟ್ ಕಸ್ಟಮರ್ಸ್ ಆ್ಯಂಡ್ ಸಪ್ಲೈಯರ್ಸ್ ಎಟ್ ದ ರೀಸನೇಬಲ್ ಕಾಸ್ಟ್ ವರ್ಲ್ಡ್ ವೈಡ್. ಇ ಕಾಮರ್ಸ್ನಿಂದಾಗಿ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂಥ ಕಸ್ಟಮರ್ಸನ್ನು ನಾವು ವ್ಯವಹಾರಕ್ಕೆ ಒಳಪಡಿಸಿಕೊಳ್ಳಬಹುದಾಗಿದೆ. ನಿಮ್ಮ ಕಂಪನಿ ವೆಬ್ಸೈಟ್ನಿಂದ, ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮಿಂದ ನೀವು ಪ್ರಪಂಚದ ನಾನಾ ಭಾಗದಲ್ಲಿರುವಂಥ ಕನ್ಸ್ಯೂಮರ್ಸಿಗೆ ಗೂಡ್ಸನ್ನು ಆಫರ್ ಮಾಡಿ ನಿಮ್ಮ ಸೇಲ್ಸ್ ಅನ್ನು ಇನ್ಕ್ರೀಸ್ ಮಾಡಿಕೊಳ್ಬೋದು. ಪಾಯಿಂಟ್ ನಂಬರ್ 2, ಕಾಸ್ಟ್ ರಿಡಕ್ಷನ್, ವಿಚ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ for earning sufficient profits. By using e-commerce or internet commerce, lots of overhead cost can be reduced. Cost connected to processing, storage and distribution aspect can be significantly reduced. ವಿದ್ಯುನ್ಮಾನ ವಾಣಿಜ್ಯವನ್ನು ಬಳಸುವುದರಿಂದ ಆರ್ಗನೈಸೇಷನಲ್ಲಿ ಇರುವಂಥ ವಿವಿಧ ರೀತಿಯ ಇತರೆ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬಹುದು. ಎಲ್ಲವೂ ಕೂಡ ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ನಿರ್ವಹಣೆಗೊಳ್ಳುವುದರಿಂದ ಅಧಿಕವಾದಂಥ ಮಾನವ ಸಂಪನ್ಮೂಲದ ಅಗತ್ಯತೆ ಇರೋದಿಲ್ಲ. ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂದರೆ ಒಂದು ಭೌತಿಕ ಅಸ್ತಿತ್ವದ ಅವಶ್ಯಕತೆ ಇರೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಆರ್ಗನೈಸೇಷನ್ನ ಕಾಸ್ಟನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ವಿದ್ಯುನ್ಮಾನ ವಾಣಿಜ್ಯ ಸಹಕರಿಸ್ತದೆ. ನಂಬರ್ 3, ಫೆಸಿಲಿಟೇಟ್ಸ್ ದಿ ಪ್ರಾಬ್ಲಮ್ ಸಾಲ್ವಿಂಗ್.
E-commerce helps to facilitate solve the complex problems that have remained unsolved. ಇ-ಕಾಮರ್ಸ್ನಿಂದಾಗಿ ನಾನಾ ರೀತಿಯ ಬಿಸ್ನೆಸ್ ಅವಕಾಶಗಳು ದೊರೆತಿರುವುದನ್ನು ನಾವು ಈಗಾಗಲೇ ಸ್ಕೋಪ್ ಆಫ್ ಇ-ಕಾಮರ್ಸ್ನಲ್ಲಿ ಕಲ್ತಿದ್ದೇವೆ. ಇದರ ಮುಖಾಂತರ ನಾವು ಏನು ತಿಳಿದುಕೊಳ್ಬೋದು ಅಂತ ಹೇಳಿದರೆ, ಯಾವುದನ್ನೆಲ್ಲ ನಾವು ಟ್ರೆಡಿಷ್ನಲ್ ಬಿಸ್ನೆಸ್ಸಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ವೋ, ಯಾವ ಚಾಲೆಂಜಸ್ ಎಲ್ಲ ಟ್ರೆಡಿಷ್ನಲ್ ಬಿಸ್ನೆಸ್ಸಲ್ಲಿ ಇದ್ದದ್ರಿಂದ ಅಂಥ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ವೋ ಅದನ್ನು ಇ-ಕಾಮರ್ಸ್ನಲ್ಲಿ ನಾವು ಮಾಡಬಹುದಾಗಿತ್ತು. ನಂಬರ್ 4, ಸಪ್ಲೈ ಚೈನ್ ಇಂಪ್ರೂವ್ಮೆಂಟ್ಸ್. E-commerce helps to reduce delays and it helps to maintain optimum inventory level, thereby reducing the cost. ಇ-ಕಾಮರ್ಸ್ನಲ್ಲಿ ನಮ್ಮ ಆರ್ಡರ್ ಪ್ರೊಸೆಸಿಂಗ್, ಪ್ರೊಕ್ಯೂರ್ಮೆಂಟ್, ಸಪ್ಲೈ ಎಲ್ಲವೂ ಕೂಡ ಕಸ್ಟಮರ್ಸ್ ಡಿಮ್ಯಾಂಡಿಗೆ ಅನುಗುಣವಾಗಿ ಮಾಡೋದರಿಂದ ಅತ್ಯಂತ ಸರಳವಾಗಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟನ್ನು ಮಾಡಬಹುದಾಗಿದೆ. ನಂಬರ್ 5, ಬಿಸ್ನೆಸ್ ಆಲ್ವೇಸ್ ಓಪನ್. ಇ-ಕಾಮರ್ಸ್ ಈಸ್ ಬೇಸ್ಡ್ ಆನ್ ಇಂಟರ್ನೆಟ್ ವಿಚ್ ಈಸ್ ಓಪನ್ ಫಾರ್ 24/7 and for all the 365 days in the year. So there will be no such overtime and other costs involved. ವಿದ್ಯುನ್ಮಾನ ವಾಣಿಜ್ಯವು ದಿನದ 24 ಗಂಟೆ ಹಾಗೂ ವಾರದ 7 ದಿನವೂ ವರ್ಷದ 365 ದಿನವೂ ನಡೆಯುವುದರಿಂದ ಅಲ್ಲಿ ಓವರ್ ಟೈಮ್ ಅನ್ನುವ ಕಾನ್ಸೆಪ್ಟ್ ಬರೋದಿಲ್ಲ. ಸುಲಲಿತವಾಗಿ ವ್ಯವಹಾರವನ್ನು ನಡೆಸಿಕೊಂಡು ಹೋಗ್ಬೋದು. ಕಸ್ಟಮೈಸೇಷನ್, ಪರ್ಸನಲೈಸೇಷನ್. ಇ-ಕಾಮರ್ಸ್ನಿಂದಾಗಿ ನಾವು ಕಸ್ಟಮರ್ಸ್ನ ಆರ್ಡರ್ ಕನ್ಸಿಡರ್ ಮಾಡುವಾಗ ಅವರ ಪ್ರಿಫರೆನ್ಸ್ ಬೇಸ್ಡ್ ಆರ್ಡರನ್ನು ಪಡೆಯಬಹುದಾಗಿದೆ ಹಾಗೂ ಅದಕ್ಕೆ ತಕ್ಕುದಾದಂಥ ಪ್ರಾಡಕ್ಟನ್ನು ನಾವು ಅವರಿಗೆ ಆಫರ್ ಮಾಡ್ಬೋದು. ಇದರಿಂದ ವಿಲ್ ಹ್ಯಾವ್ ಮೋರ್ ಅಮೌಂಟ್ ಆಫ್ ಸೇಲ್ಸ್. ಎಬಿಲಿಟಿ ಟು ಇನೋವೇಟ್, ಯೂಸ್ ನ್ಯೂ ಬಿಸ್ನೆಸ್ ಮಾಡೆಲ್ಸ್. ಜಸ್ಟ್ ಇಮ್ಯಾಜಿನ್ those examples of Uber, Ola, Zomato, such things. ಇದೆಲ್ಲ ಕಲ್ಪನೆಗೂ ಅಸಾಧ್ಯವಾದಂಥ ಪರಿಕಲ್ಪನೆಗಳಾಗಿತ್ತು. ಆದರೆ ಇ-ಕಾಮರ್ಸ್ನಿಂದಾಗಿ ಅಂತೆಲ್ಲ ಬಿಸ್ನೆಸ್ ಆಪರ್ಚುನಿಟಿಗಳು ಸಾಧ್ಯವಾಗಿದೆ ಎಂದರೆ ಅದು ಆರ್ಗನೈಸೇಷನ್ಗಳಿಗೆ ಸಿಕ್ಕಿರುವಂಥ ಉಪಯೋಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಲೋವರ್ ಕಮ್ಯುನಿಕೇಷನ್ ಕಾಸ್ಟ್. ಇ-ಕಾಮರ್ಸ್ನಲ್ಲಿ ಇಂಟರ್ನೆಟ್ ಯೂಸ್ ಆಗ್ತದೆ. ಇಂಟರ್ನೆಟ್ ಈಸ್ ಚೀಪರ್ ದ್ಯಾನ್ ವ್ಯಾನ್ ಆರ್ ಪ್ರೈವೇಟ್ ಲೈನ್ಸ್. ನಂಬರ್ 9, ಎಫಿಷಿಯಂಟ್ ಪ್ರೊಕ್ಯೂರ್ಮೆಂಟ್. ಇ-ಕಾಮರ್ಸ್ ಸೇವ್ಸ್ ದ ಟೈಮ್ ಆ್ಯಂಡ್ ರೆಡ್ಯೂಸಸ್ ಕಾಸ್ಟ್ಸ್ ಬೈ ಎನೇಬಲಿಂಗ್ ಇ-ಪ್ರೊಕ್ಯೂರ್ಮೆಂಟ್. ನಂಬರ್ 11, ಹೆಲ್ಪ್ SME ಟು ಕಾಂಪ್ಯೂಟ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳು ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಜೊತೆಗೆ ಕಾಂಪೀಟ್ ಮಾಡುವಂಥದ್ದು ಟ್ರೆಡಿಷ್ನಲ್ ಕಾಮರ್ಸ್ ಸೆಟಪ್ಪಲ್ಲಿ ವೆರಿ ಡಿಫಿಕಲ್ಟ್. ಆದರೆ ಇ-ಕಾಮರ್ಸ್ ಪ್ಲಾಟ್ಫಾರ್ಮಲ್ಲಿ ಎನಿ ಬಿಸ್ನೆಸ್ ಕ್ಯಾನ್ ಕಾನ್ಫಿಡೆಂಟ್ಲಿ ಡೀಲ್ ವಿತ್ customers and they can offer their best so that they can give fair competition and they need not to worry about competition in many cases. So SME, small scale industries, ಇವರ ಕೇಸಲ್ಲಿ ಗಮನಿಸಿದರೆ ಕೂಡ ಅವರು ಕೂಡ ತಮ್ಮ ಉತ್ಪನ್ನಗಳನ್ನು ಈ ಮಾರ್ಕೆಟ್ ಪ್ಲೇಸ್ನಲ್ಲಿ ಈಸಿಲಿ ಸೇಲ್ಸ್ ಮಾಡ್ಬೋದು. ಲೋಯರ್ ಇನ್ವೆಂಟರೀಸ್. ಇ-ಕಾಮರ್ಸ್ ಫೆಸಿಲಿಟೀಸ್ನಲ್ಲಿ ಇನ್ವೆಂಟರೀಸ್ ಅಥವಾ ಸ್ಟಾಕ್ ಲೆವೆಲ್ ಮೇಂಟೈನ್ ಮಾಡುವಾಗ ನೀವು ಕಸ್ಟಮರ್ಸ್ ಆರ್ಡರ್ ಬೇಸ್ಡ್ ಸ್ಟಾಕ್ ಲೆವೆಲ್ ಪ್ರಿಸರ್ವ್ ಮಾಡಬೇಕಾಗ್ತದೆ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚಿನ ಸ್ಟಾಕನ್ನು ಪ್ರಿಸರ್ವ್ ಮಾಡುವಂಥದ್ದು ಅಥವಾ ಅಂಡರ್ ಸ್ಟಾಕ್ ರನ್ ಆಗುವಂಥ ಕೇಸಸ್ಗಳು ಬರೋದಿಲ್ಲ. ನಂಬರ್ 13, ಲೋ ಕಾಸ್ಟ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಡಿಜಿಟಲ್ ಪ್ರಾಡಕ್ಟ್ಸ್.
It is proved that on e-commerce marketplaces, delivery online can be 90% cheaper. ಸಾಫ್ಟ್ವೇರ್ ಆಗಿರ್ಬೋದು ಅಂತ ಡಿಜಿಟೈಸಬಲ್ ಪ್ರಾಡಕ್ಟ್ಸ್ ಏನಿದೆ ಅವುಗಳನ್ನು ಈಸಿಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಬಟ್ with the help of traditional commerce it's quite cumbersome. Number 14, provide competitive advantage. So e-commerce gives opportunity for different business models. Various business models of e-commerce will be seen in the upcoming units, which includes business to business model, business to consumer model, business to government ಆ್ಯಂಡ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಮಾಡೆಲ್ ಸೋ ಆನ್. ಸೊ ವಿವಿಧ ರೀತಿಯಂಥ ಅವಕಾಶಗಳಿದೆ. ಹಾಗಾಗಿ ಎಲ್ಲ ಕಂಪನಿಗಳಿಗೂ ಕೂಡ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಕೂಡ ಸಿಗ್ತದೆ. ನೆಕ್ಸ್ಟ್, ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಅಡ್ವಾಂಟೇಜಸನ್ನು ಲಿಸ್ಟ್ ಮಾಡ್ತಾ ಹೋದರೆ, ಪಾಯಿಂಟ್ ನಂಬರ್ 1, ಇನ್ವೆಂಟರಿ. ಕನ್ಸ್ಯೂಮರ್ಸ್ ಕ್ಯಾನ್ ಹ್ಯಾವ್ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಫಾರ್ ದ ಸೆಲೆಕ್ಷನ್. ಮಲ್ಟಿಪಲ್ ಸೆಲ್ಲರ್ಸ್ ಇರೋದ್ರಿಂದ ಕಸ್ಟಮರ್ಸ್ಗೆ ವೈಡ್ ವೆರೈಟಿ ಆಫ್ ಚಾಯ್ಸಸ್ ಸಿಗ್ತದೆ. ಟ್ರೆಡಿಷ್ನಲ್ ಕಾಮರ್ಸಲ್ಲಿ ಹಾಗಾಗೋದಿಲ್ಲ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಅಂಗಡಿಗೆ ಹೋದರೆ ಅವರಲ್ಲಿರುವಂಥ ಸ್ಟಾಕಿಂದ ಮಾತ್ರ ನೀವು ಬೈ ಮಾಡ್ಬೋದು. ಆದರೆ ಇ ಕಾಮರ್ಸ್ನಲ್ಲಿ ಯು ಕ್ಯಾನ್ ಗೆಟ್ ದ ಪ್ರಾಡಕ್ಟ್ಸ್ ಫ್ರಮ್ ದ ಸೆಲ್ಲರ್ಸ್ ಹೂ ಆರ್ ಟ್ರೇಡಿಂಗ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. Ubiquity means anyone can shop anytime from any place. This is what one of the convenience factor in the e-commerce for the consumers. ಮನೆಯಲ್ಲೇ ಕೂತ್ಕೊಂಡು ಎಷ್ಟು ಹೊತ್ತಿಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಯಾವ ಪ್ರಾಡಕ್ಟ್ಸನ್ನು ಕೂಡ ನೀವು ಆರ್ಡರ್ ಮಾಡಿ ಬೈ ಮಾಡ್ಬೋದು. ಸೆಲ್ಫ್ ಕನ್ಫಿಗರೇಷನ್ implies that customers can get the self customized products. ಕಸ್ಟಮರ್ಸ್ ತಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸನ್ನು ಆರ್ಡರ್ ಕೊಟ್ಟು ಪರ್ಚೇಸ್ ಮಾಡುವಂಥ ಅವಕಾಶಗಳಿರ್ತದೆ. ಫೈಂಡ್ ಬಾರ್ಗೇನ್ಸ್. ವಿ ಕ್ಯಾನ್ ಡೂ ಅ ಕಂಪ್ಯಾರಿಷನ್. ಫ್ಲಿಪ್ಕಾರ್ಟಲ್ಲಿ ನೋಡ್ತೀರಿ, ಅಮೆಝಾನಲ್ಲಿ ನೋಡ್ತೀರಿ, ಪ್ರೈಸ್ ಕಂಪೇರ್ ಮಾಡ್ತೀರಿ. ಎಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಅಂತ ಅನಿಸುತ್ತೆ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಿ ಅಲ್ವಾ. ಸೊ ದಟ್ ಆಪ್ಷನ್ ಈಸ್ ಅವೈಲೇಬಲ್. ವಿ ಆರ್ ಆಲ್ವೇಸ್ ಎಟ್ ಅ ಅಡ್ವಾಂಟೇಜ್ ಆಫ್ finding bargains with the help of e-commerce. Real-time delivery. Especially in the case of digital products, e-commerce helps to download such products quickly. Number 6, enabling telecommuting. Because of e-commerce, one can work or study at home or any place. Next one, social interaction. E-commerce is also available in the form of Facebook commerce and such social platforms. So that helps to social interaction for generating better business options or opportunities. Find unique items. Using online auctions, collectible items can be found. E-commerce provides an option for buying a product which is otherwise available in any of the traditional markets. Comfortable shopping. Of course, in the modern busy schedule, a consumer may not find time to shop at the physical stores. Due to the e-commerce, he can shop at the place where he is working. He need not to spend much of his time for shopping sake. Next, advantages for the society. Society point of view ಇಂದ ನೋಡಿದರೆ there are a lot of advantages to the society.
Number one, enable telecommunicating. It enables the telecommuting, facilitates work at home, less traffic pollution. ಟೆಲಿಕಮ್ಯೂಟಿಂಗ್ ಪಾಸಿಬಲ್ ಇದೆ. ಇ ಕಾಮರ್ಸ್ನ ಎಕ್ಸಿಸ್ಟೆನ್ಸಿಂದ ವರ್ಕ್ ಫ್ರಮ್ ಹೋಮ್ನಂಥ ಕಾನ್ಸೆಪ್ಟ್ಗಳು ಬಂದಿದೆ. ಈ ವರ್ಕ್ ಫ್ರಮ್ ಹೋಮ್ನಂಥ ಕಾನ್ಸೆಪ್ಟ್ಗಳು ಇ ಕಾಮರ್ಸ್ನ ಕೊಡುಗೆಗಳೇ ಆಗಿದೆ ಅಂತ ಹೇಳ್ತೇವೆ. ಹಾಗೂ ಇದರಿಂದಾಗಿ one can work at his home without undergoing those traffics and pollution. More public services. ಗವರ್ನಮೆಂಟ್ ಕೂಡ ಇಲೆಕ್ಟ್ರಾನಿಕ್ ಮೀನ್ಸ್ ಆಫ್ ಪ್ರೊವೈಡಿಂಗ್ ಸರ್ವೀಸಸನ್ನು ಅಡಾಪ್ಟ್ ಮಾಡಿಕೊಂಡಿದೆ. ಗವರ್ನಮೆಂಟ್ ಸರ್ವೀಸಸ್, ಭೂಮಿ ಆಗಿರ್ಬೋದು, ವಿವಿಧ ರೀತಿಯಂಥ ಇತರ ಸರ್ವೀಸ್ಗಳು, ಲೈಸೆನ್ಸ್ ತಗೊಳ್ಳುವಂಥದ್ದಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಆನ್ಲೈನ್ ಪೇಮೆಂಟ್ ಮುಖಾಂತರ ನಡೀತದೆ. ಸೊ ಹಾಗಾಗಿ ಕಸ್ಟಮರ್ಸಿಗೆ ಅಥವಾ ಪಬ್ಲಿಕ್ಕಿಗೆ ಕೂಡ ಸಾಕಷ್ಟು ಬೆನಿಫಿಟ್ಗಳು ಆಗ್ತಾಯಿದೆ ಇ ಕಾಮರ್ಸ್ ಪ್ಲಾಟ್ಫಾರ್ಮಿಂದ. ಇನ್ಕ್ರೀಸ್ಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ because of a wide variety of options for the purchase decision. And products at a cheaper rate will ensure better standard of living for the people. ಸೊ ಜನರಿಗೆ ಅವರಿಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳು ಕಾಂಪಿಟೇಟಿವ್ ಪ್ರೈಸಲ್ಲಿ ಸಿಗುತ್ತೆ, ಡಿಸ್ಕೌಂಟೆಡ್ ರೇಟಲ್ಲಿ ಸಿಗುತ್ತೆ. ಹಾಗಾಗಿ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತದೆ. ಇಟ್ ಕ್ಲೋಸ್ ದ ಡಿಜಿಟಲ್ ಡಿವೈಡ್. ಇ ಕಾಮರ್ಸ್ ಅಲೋ ಪೀಪಲ್ ಇನ್ ದ ರೂರಲ್ ಏರಿಯಾಸ್ ಟು ಯೂಸ್ ಮೋರ್ ಸರ್ವೀಸಸ್ ಆ್ಯಂಡ್ ಪರ್ಚೇಸ್ ವಾಟ್ ದೇ ರಿಯಲಿ ಲೈಕ್. ಒಂದು ಡಿಜಿಟಲ್ ಎನ್ವಿರಾನ್ಮೆಂಟಿಂದಾಗಿ ಸೊಸೈಟಿಯಲ್ಲಿ ಒಂದು ಡಿವೈಡ್ ಆಗುವಂಥದ್ದನ್ನು ಈ ಕಾಮರ್ಸ್ ತಪ್ಪಿಸ್ತದೆ. ಎಲ್ಲ ಕಡೆಯಲ್ಲಿಯೂ ಕೂಡ ಇಂಟರ್ನೆಟ್ ಫೆಸಿಲಿಟಿ ಇರೋದ್ರಿಂದ ಒಂದು ಭಾಗದ ಜನರಿಗೆ ವಿಶೇಷವಾದಂಥ ಅವಕಾಶಗಳು, ಮತ್ತೊಂದು ಭಾಗದ ಜನರು ಡಿಪ್ರೈವ್ ಆಗುವಂಥದ್ದನ್ನು ಇ ಕಾಮರ್ಸ್ ತಪ್ಪಿಸ್ತದೆ. ಲೆಟ್ಸ್ ಮೂವ್ ಆನ್ ಟು ದಿ ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್. ಇ ಕಾಮರ್ಸ್ನ ಡಿಸ್ಅಡ್ವಾಂಟೇಜಸ್ಸನ್ನು ನೋಡ್ತಾ ಹೋದರೆ ಎರಡು ರೀತಿಯಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಟೆಕ್ನಿಕಲ್ ಡಿಸ್ಅಡ್ವಾಂಟೇಜಸ್, ಇನ್ನೊಂದು ನಾನ್ ಟೆಕ್ನಿಕಲ್ ಡಿಸ್ಅಡ್ವಾಂಟೇಜಸ್. ಟೆಕ್ನಾಲಜಿ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳಿಂದ ಬರುವಂಥ ನ್ಯೂನ್ಯತೆಗಳು ಅಥವಾ ತೊಂದರೆಗಳು, ಹಾಗೂ ಅದರ್ ದ್ಯಾನ್ ಟೆಕ್ನಾಲಜಿ ರಿಲೇಟೆಡ್ ತೊಂದರೆಗಳನ್ನು ನಾವು ಡಿಸ್ಅಡ್ವಾಂಟೇಜಸ್ ಆಫ್ ಇ ಕಾಮರ್ಸ್ ಅಂತ ಸ್ಟಡಿ ಮಾಡ್ತೇವೆ. ಟೆಕ್ನಿಕಲ್ ಡಿಸ್ಅಡ್ವಾಂಟೇಜಸ್ ನೋಡ್ತಾ ಹೋದರೆ, ನಂಬರ್ ಒನ್, ದೇರ್ ಕ್ಯಾನ್ ಬಿ ಲ್ಯಾಕ್ ಆಫ್ ಸಿಸ್ಟಮ್ ಸೆಕ್ಯೂರಿಟಿ, ರಿಲಯಬಿಲಿಟಿ ಆರ್ ಸ್ಟ್ಯಾಂಡರ್ಡ್ಸ್ ಓಯಿಂಗ್ ಟು ಓವರ್ ಇಂಪ್ಲಿಮೆಂಟೇಷನ್ ಆಫ್ ಇ ಕಾಮರ್ಸ್. ಇ ಕಾಮರ್ಸ್ ರನ್ ಆಗಬೇಕು ಅಂತಂದರೆ ಸ್ಟ್ರಾಂಗ್ ಟೆಕ್ನಿಕಲ್ ಸಪೋರ್ಟ್ ಬೇಕು, ಸೆಕ್ಯೂರಿಟಿ ಬೇಕು, ರಿಲಯಬಲ್ ಸರ್ವೀಸಸನ್ನು ಪ್ರೊವೈಡ್ ಮಾಡುವಂಥ ಟೆಕ್ನಾಲಜಿಯದ್ದು ಅಸಿಸ್ಟೆನ್ಸ್ ಬೇಕು. ಅದಿದ್ದರೆ ಮಾತ್ರ ಸಕ್ಸಸ್ಫುಲ್ ಆಗ್ತದೆ. ಸೊ ಇಫ್ ಕಂಪನಿ ಈಸ್ ಲ್ಯಾಕಿಂಗ್ ವಿತ್ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಆರ್ ಟೆಕ್ನಿಕಲ್ resources to run efficient e-commerce channels, then it may not do successfully in terms of generating revenue for its still evolving and rapidly changing nature. The software development industry is still evolving and keeps changing rapidly.
ಇವತ್ತಿದ್ದಂಥ ಸಾಫ್ಟ್ವೇರ್ ನಾಳೆ ಔಟ್ಡೇಟ್ ಆಗ್ತದೆ, ಪ್ರತಿ ದಿವಸ ಅಪ್ಡೇಟ್ ಆಗ್ತಾ ಇರಬೇಕು. ಇದು ಕೂಡ ಒಂದು ಟೆಕ್ನಾಲಜಿ ರಿಲೇಟೆಡ್ ಬ್ಯಾರಿಯರ್. ಅಪ್ಡೇಟ್ ಆಗದೆ ಹೋದರೆ ನಾವು ಹಿಂದೆ ಬೀಳ್ತೇವೆ. ನಂಬರ್ 3, ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಇಶ್ಯೂಸ್. ತುಂಬ ಕಂಟ್ರಿಯಲ್ಲಿ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಅದು ಸಮಸ್ಯೆ ಇದೆ. ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಇ ಕಾಮರ್ಸ್ ಸಕ್ಸಸ್ಫುಲಿ ಆಪ್ರೇಟ್ ಆಗ್ತಾ ಇಲ್ಲ. Requirements for special type of web servers. In order to have e-commerce, sometimes you may need a special type of softwares. ಸೊ ಅಂಥ ಸಾಫ್ಟ್ವೇರ್ಗೆ ನೀವು ಪೇ ಮಾಡಬೇಕಾಗ್ಬೋದು, ತುಂಬ ಕಾಸ್ಟ್ಲಿ ಆಗಿರ್ಬೋದು. ಆಮೇಲೆ ನಿಮಗೆ ಎಕ್ಸ್ಪರ್ಟೈಸ್ ನಾಲೆಜ್ ಬೇಕಿರಬೇಕು. ಇದೆಲ್ಲ ಸಿಚುವೇಶನ್ಗಳು ನಿಮಗೆ ಇ ಕಾಮರ್ಸ್ ಸಕ್ಸಸ್ಫುಲಿ ಅಥವಾ ಸ್ಮೂತ್ಲಿ ರನ್ ಮಾಡಲಿಕ್ಕೆ ಆಗುವಂಥ ತೊಡಕುಗಳು ಅಂತ ಹೇಳ್ಬೋದು. ದೆನ್ ಡಿಫಿಕಲ್ಟ್ ಟು ಇಂಟಿಗ್ರೇಟ್. Sometimes it becomes difficult to integrate an e-commerce software or website with existing applications or database. Next one, software or hardware compatibility issues. ಅಲ್ಲಿ compatibility issues ಬಂದರೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ should be compatible to each other. Otherwise, you may not give good operating system for running e-commerce transactions. Coming to non-technical disadvantages. ಟೆಕ್ನಾಲಜಿ ಪಾರ್ಟನ್ನು ಬಿಟ್ಬಿಡಿ, ಉಳಿದಂತೆ ನಮಗೆ ಯಾವ ರೀತಿಯಲ್ಲಿ ಇ ಕಾಮರ್ಸನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಥವಾ ಇ ಕಾಮರ್ಸ್ನಲ್ಲಿ ನಾವು ಮುಂದುವರಿಲಿಕ್ಕೆ ಪ್ರಾಬ್ಲಮ್ಸ್ ಏನಿದೆ ಅಂತ ನೋಡಿದರೆ, ಇನಿಷಿಯಲ್ ಕಾಸ್ಟ್. ಅಫ್ಕೋರ್ಸ್ ಇ ಕಾಮರ್ಸಲ್ಲಿ ನೀವು ಬಿಸ್ನೆಸ್ ಸೆಟಪ್ ಮಾಡಬೇಕಾಗಿಲ್ಲ, ಬಟ್ ಟೆಕ್ನಾಲಜಿ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರನ್ನು ನೀವು ಅಫೋರ್ಡ್ ಮಾಡಬೇಕಾಗ್ತದೆ. ನಾಟ್ ಜಸ್ಟ್ ಕಂಪ್ಯೂಟರ್ಸ್ ಆ್ಯಂಡ್ ಲ್ಯಾಪ್ಟಾಪ್ಸ್, ಬಟ್ ಆಲ್ಸೋ ಸಾಫ್ಟ್ವೇರ್ಸ್ ಆ್ಯಂಡ್ ಸಚ್ ಅದರ್ ಎಲೆಕ್ಟ್ರಾನಿಕ್ ಡಿವೈಸಸ್. ಸೊ ಇದೆಲ್ಲ ಬೇಕು ಅಂತಾದರೆ ತುಂಬ ಕಾಸ್ಟ್ ಸ್ಪೆಂಡ್ ಇರ್ತದೆ. ಹಾಗಾಗಿ ಇನಿಷಿಯಲಿ ಒಂದು ಕಂಪನಿಗೆ ಅಥವಾ ಒಂದು ಆರ್ಗನೈಸೇಷನ್ಗೆ ಇ ಕಾಮರ್ಸನ್ನು ಎಸ್ಟಾಬ್ಲಿಷ್ ಮಾಡುವಾಗ ತುಂಬ ಕಾಸ್ಟ್ಲಿ ಅಫೇರ್ ಆಗಿರ್ತದೆ. ನಂಬರ್ 2, ಯೂಸರ್ ರೆಸಿಸ್ಟೆನ್ಸ್. ಇ ಕಾಮರ್ಸ್ ಬಿಗಿನಿಂಗಲ್ಲಿ ಕಸ್ಟಮರ್ಸ್ಗೆ ರೀಚ್ ಆಗುವಂಥದ್ದು ತುಂಬ ಕಷ್ಟವಾಗಿತ್ತು. ಟ್ರೆಡಿಷ್ನಲ್ ಸೆಟಪ್ಪಿಗೆ ಅಡ್ಜಸ್ಟ್ ಆಗಿದ್ದ ಜನ ಇ ಕಾಮರ್ಸ್ನಲ್ಲಿ ಪ್ರಾಡಕ್ಟ್ಸನ್ನು ಟಚ್ ಮಾಡದೆ, ಪ್ರಾಡಕ್ಟ್ಸನ್ನು ಫೀಲ್ ಮಾಡದೆ ಬೈ ಮಾಡೋದನ್ನು ಹೆದರ್ಕೊಳ್ತಾ ಇದ್ದರು. ಸೊ ಇದು ಒಂದು ಕೂಡ ಡಿಸ್ಅಡ್ವಾಂಟೇಜ್. ಅಲ್ಲಿ ಯೂಸರ್ ಕಡೆಯಿಂದ ಅಂದರೆ ಕಸ್ಟಮರ್ಸ್ ಕಡೆಯಿಂದ ಆಕ್ಸೆಪ್ಟೆನ್ಸ್, ಇ ಕಾಮರ್ಸ್ಗೆ ಆಕ್ಸೆಪ್ಟೆನ್ಸ್ ಕಷ್ಟ. ಯಾವುದೇ ಕಂಪನಿ ಆಗಿರ್ಬೋದು, ಹೊಸದಾಗಿ ಬಂದಿರುವಂಥ ಒಂದು ಕಂಪನಿ ಆನ್ಲೈನ್ ಮೋಡಲ್ಲಿ ಪ್ರಾಡಕ್ಟ್ಸನ್ನು ಸಪ್ಲೈ ಮಾಡ್ತೇವೆ ಅಂತ ಹೇಳಿದರೆ ಕಸ್ಟಮರ್ಸ್ ರೆಡಿ ಇರೋದಿಲ್ಲ. ಅವರಿಗೆ ಆ ಟ್ರಸ್ಟ್ ಮತ್ತು ರಿಲಯಬಿಲಿಟಿ ಬಿಲ್ಡ್ ಆಗಬೇಕು ಅಂತಾದರೆ ಇಟ್ ಟೇಕ್ಸ್ ಸಮ್ ಟೈಮ್. Security and privacy concern. E-commerce may offer wonderful business opportunities and it may offer very good products to the consumers, but consumers need not to buy it always. ಅಲ್ಲಿ ಕನ್ಸ್ಯೂಮರ್ಸಿಗೆ ಕೆಲವು ಪ್ರಾಬ್ಲಮ್ಸ್ ಬರ್ತದೆ, ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಆಗ್ತದೆ, ಪ್ರೈವೇಸಿ ಕನ್ಸರ್ನ್ ಆಗ್ತದೆ. ಈ ಪ್ರಾಬ್ಲಮ್ ಆರ್ಗನೈಸೇಷನ್ಗೆ ಕೂಡ ಇರ್ತದೆ. ಅವರ ಡೇಟಾ ಥೆಫ್ಟ್ ಆಗ್ಬೋದು, ಸಾಫ್ಟ್ವೇರ್ ಹ್ಯಾಕ್ ಆಗುವಂಥದ್ದು, ಈ ಥರದ್ದು ಸೆಕ್ಯೂರಿಟಿ ಪ್ರಾಬ್ಲಮ್, ಪ್ರೈವೇಸಿ ಪ್ರಾಬ್ಲಮ್ಸ್ ಎಲ್ಲ ಇಶ್ಯೂ ಕ್ರಿಯೇಟ್ ಆಗ್ಬೋದು. ನೆಕ್ಸ್ಟ್ ಒನ್, ಡಿಫಿಕಲ್ಟಿ ಟು ಕನ್ವಿನ್ಸ್ ಟ್ರೆಡಿಷ್ನಲ್ ಯೂಸರ್ಸ್. ಇಟ್ ಈಸ್ ಆಲ್ರೆಡಿ ಟೋಲ್ಡ್. ಅಂಗಡಿ ಹೋಗಿಬಿಟ್ಟು ಪ್ರಾಡಕ್ಟ್ಸನ್ನು ನೋಡಿ, 4-5 ಪ್ರಾಡಕ್ಟ್ಸನ್ನು ನೋಡಿ, ಅದರ ಥಿಕ್ನೆಸ್, ಅದರ ವೆಯ್ಟ್, ಅದರ ಕ್ವಾಲಿಟಿ ಎಲ್ಲ ಫಿಸಿಕಲಿ ಇನ್ಸ್ಪೆಕ್ಟ್ ಮಾಡ್ತಿದ್ದಂಥ ಕಸ್ಟಮರ್ಸಿಗೆ ನೀವು ಕಂಪ್ಯೂಟರ್ ಸ್ಕ್ರೀನಲ್ಲಿ, ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ, ಮೊಬೈಲ್ ಸ್ಕ್ರೀನಲ್ಲಿ ಪ್ರಾಡಕ್ಟನ್ನು ತೋರಿಸಿ ಬೈ ಮಾಡಿ ಅಂತ ಹೇಳಿದರೆ ಅವರು ಒಪ್ಕೊಳ್ಳುವಂಥ ತುಂಬ ಕಷ್ಟ ಇದೆ. ಹಾಗಾಗಿ ಇಟ್ ಈಸ್ ಡಿಫಿಕಲ್ಟ್ ಟು ಕನ್ವಿನ್ಸ್. ನೀವು ಅವರನ್ನು ಬೈ ಮಾಡಲಿಕ್ಕೆ, ಆನ್ಲೈನ್ ಬೈ ಮಾಡಲಿಕ್ಕೆ ಕನ್ವಿನ್ಸ್ ಮಾಡಬೇಕು ಅಂತಾದರೆ ಯು ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ನೆಕ್ಸ್ಟ್, ಲ್ಯಾಕ್ ಆಫ್ ಟಚ್ ಆರ್ ಫೀಲ್. ಇಟ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್. In e-commerce, there is a lack of touch or feel experience
at the time of online shopping. Ever evolving and rapidly changing nature. E-commerce applications are still evolving and changing rapidly. ದಿನ ದಿನ ಬದಲಾವಣೆ ಆಗ್ತಾ ಇರ್ತದೆ. ಹಾಗಾಗಿ ಆರ್ಗನೈಸೇಷನ್ ಅದನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು ಈಸ್ a dynamic process which every organization may not afford. Internet access is not still cheaper. ಇಂಟರ್ನೆಟ್ ಬೇಕು. ಇಂಟರ್ನೆಟ್ ಇಲ್ಲದೆ ನೀವು ಆನ್ಲೈನ್ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಇಂಟರ್ನೆಟ್ ಕೂಡ ತುಂಬ ಕಾಸ್ಟ್ಲಿ ಅಫೇರ್. ಕೆಲವು ಪ್ಲೇಸಸಲ್ಲಿ ವಿತ್ ಗುಡ್ ಅಮೌಂಟ್ ಆಫ್ ಇಂಟರ್ನೆಟ್ ಓನ್ಲಿ ಆರ್ಗನೈಸೇಷನ್ can ensure better services to the consumers. Next one, inconvenience to use for many potential customers. ಎಷ್ಟೇ ಮಟ್ಟಿಗೆ ಯೂಸರ್ ಫ್ರೆಂಡ್ಲಿ ಆಗಿರಲಿ, ಅಲ್ಲಿ ಒಂದಷ್ಟು ಕನ್ಸ್ಯೂಮರ್ಸ್ ಇರ್ತಾರೆ. ಅವ್ರಿಗೆ ಎಜುಕೇಷನ್ ಕೊರತೆ ಇರ್ತದೆ, ಓದಲಿಕ್ಕೆ ಬರೀಲಿಕ್ಕೆ ಬರದೇ ಇರ್ಬೋದು. ಅಂಥವ್ರಿಗೆ ನೀವು ಮೊಬೈಲ್ ಸ್ಕ್ರೀನ್ನಲ್ಲಿ ಪ್ರಾಡಕ್ಟನ್ನು ಆಫರ್ ಮಾಡಿ ಅಥವಾ ಕಂಪ್ಯೂಟ್ರಲ್ಲಿ ಬೈ ಮಾಡಿ ಅಂತ ಹೇಳಿದರೆ ಕಷ್ಟ ಆಗ್ತದೆ. ದೇ ಮೇ ನಾಟ್ ಆರ್ ದೇ ಮೇ ನೆವರ್ ಟರ್ನ್ ಅಪ್ ಟು ಬೈ ದ ಪ್ರಾಡಕ್ಟ್ಸ್ ಆನ್ಲೈನ್. ಸೊ ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇ-ಕಾಮರ್ಸ್. Summary parts reads like this. E-commerce benefits the organization, consumers and the society. Global reach, reduction in the cost, supply chain improvements are some of the benefits of e-commerce to the organizations. Ubiquity, self-configuration, bargains, real-time delivery, etc. are some of the benefits from e-commerce to the consumers. Limitations of e-commerce are either non-technological or technological or both.